ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಪರೀಕ್ಷೆ KSET 2024 ಕುರಿತು ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಗಿದೆ. ದಿನಾಂಕ 26/11/2024 ಬಿಡುಗಡೆಯಾದ ಪ್ರಕಟಣೆಯಾಗಿದೆ. ಸೊ ಪ್ರಕಟಣೆಯಲ್ಲಿ ಏನಿದೆ, ಇದು ಯಾವ ವಿಷಯದ ಬಗ್ಗೆ ಇಲ್ಲಿ ಪ್ರಕಟಣೆಯನ್ನು ಬಿಡುಗಡೆಗೊಳಿಸಲಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ದಿನಾಂಕ 24/11/2024 ನಡೆಸಿದ ಪರೀಕ್ಷೆಗಳಾದ KSET 2024 ಮತ್ತು ಸಹಾಯಕ ಪ್ರಾಧ್ಯಾಪಕರು ರಾಯಚೂರು ವಿಶ್ವವಿದ್ಯಾಲಯ ಇವುಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಷಯಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಸದರಿ ಕೀ ಉತ್ತರಗಳ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ KEA ವೆಬ್ಸೈಟ್ನಲ್ಲಿ ನೀಡಲಾಗಿರುವ ಲಿಂಕ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಪ್ರತಿ ಆಕ್ಷೇಪಣೆಗೆ ₹100 ಆನ್ಲೈನ್ ಮೂಲಕ ದಿನಾಂಕ 29/11/2024 ಸಂಜೆ 5 ಶುಲ್ಕ ಪಾವತಿ ಮಾಡಿ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ ಎಂದು ತಿಳಿಸಲಾಗಿದೆ. ಸೊ ಇಲ್ಲಿ ಏನು ಪ್ರಕಟಣೆ ಮಾಡಿದ್ದಾರೆ ಅಂದರೆ, ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಯಾವುದು ರೈಟ್ ಆನ್ಸರ್ ಇದೆ ಅದನ್ನು ಇಲ್ಲಿ ಪ್ರಕಟಿಸಲಾಗಿದೆ. ಸೊ ಯಾವುದೆಲ್ಲ ಅಂತ ನೋಡ್ತಾ ಹೋಗೋಣ. ಸೀರಿಯಲ್ ನಂಬರ್ ವೈಸ್ ಕೊಟ್ಟಿದ್ದಾರೆ, ಯಾವೆಲ್ಲ ಸಬ್ಜೆಕ್ಟ್ ಅಂತ, ಪೇಪರ್ ಅಥವಾ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಪೇಪರ್ 1 ಜನರಲ್ ಸ್ಟಡೀಸ್ ಇತ್ತು, ಅದು ಬಿಡುಗಡೆಗೊಳಿಸಿದ್ದಾರೆ. ನಂಬರ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ 1 to 29 ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್ ವೈಸು ಸಬ್ಜೆಕ್ಟ್ ನೇಮ್ ಕೊಡ್ತಾ ಹೋಗಿದ್ದಾರೆ. ಸೊ ಇದು 17 ವಿಷಯಗಳ ಕೀ ಉತ್ತರಗಳನ್ನು ದಿನಾಂಕ 27/11/2024 ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಕೆಲವೊಂದು ಸಬ್ಜೆಕ್ಟ್ ಇಲ್ಲಿ ಬಿಟ್ಟಿದ್ದಾರೆ, 17 ಸಬ್ಜೆಕ್ಟ್ ಇಲ್ಲಿ ಇನ್ನೂ ಬಾಕಿ ಇದೆ, ಅದನ್ನು 27/11/2024 ಪ್ರಕಟಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿಷಯ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಮೇಲ್ಕಂಡ ನಿಗದಿತ ಮಾಹಿತಿಗಳನ್ನು ಸಲ್ಲಿಸದ ಅಥವಾ ಶುಲ್ಕ ಪಾವತಿಸದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಸೊ ವಿಷಯ ತಜ್ಞರ ಸಮಿತಿಯು ನಿರ್ಧರಿಸಿ ತೀರ್ಮಾನಿಸುವ ಕೀ ಉತ್ತರಗಳನ್ನು ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಅಂತಿಮವಾಗಿರುತ್ತದೆ. ಅವರ ಏನು ನಿರ್ಧಾರ ಕೊಡ್ತಾರೆ ಅದೇ ಅಂತಿಮವಾಗಿರ್ತದೆ ಎಂದು ಕಾರ್ಯನಿರ್ವಾಹಕ ನಿರ್ದೇಶಕರು KEA ಎಂದು ತಿಳಿಸಿದ್ದಾರೆ. ಸೊ ಯಾರೆಲ್ಲ ರೈಟ್ ಆನ್ಸರ್ ಅಂತ ಗೊತ್ತಿದೆ ಅವರು ನೀವು ಏನು ಮಾಡ್ಬೋದು, ನಿಮ್ಮ ಉತ್ತರ ಸರಿ ಅಂತ ನಿಮಗೆ ಅನಿಸಿದ್ರೆ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಸೊ ಕೀ ಆನ್ಸರನ್ನು ಹೇಗೆ ನೋಡೋದು ಅಂತ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಫಸ್ಟಿಗೆ ನೀವು ಗೂಗಲ್ಗೆ ಹೋಗಬೇಕು. ಗೂಗಲ್ಗೆ ಹೋಗಿ KEA KSET 2024 ಅಂತ ಹಾಕಿ, ಅಲ್ಲಿ ಫಸ್ಟಿಗೆ ಬರುತ್ತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2024 ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಇದು ಅಫಿಷಿಯಲ್ ವೆಬ್ಸೈಟ್ ಆಫ್ KSET ಅಥವಾ KEA ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, KSETನ ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, KSET ಪ್ರಮುಖ ಉತ್ತರಗಳಿಗೆ ಆಕ್ಷೇಪಣೆಗೆ ಲಿಂಕ್ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ. KSET 2024 ಕೀ ಉತ್ತರಗಳು ಅಂತ ಕೊಟ್ಟಿದ್ದಾರೆ, ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಕಟಣೆಯನ್ನು ನಾನು ಇವಾಗ ತೋರಿಸಿದೆ ಏನಿದೆ ಅಂತ. ಸೊ ನೀವೇನು ಮಾಡಬೇಕಂದ್ರೆ KSET ಕೀ ಉತ್ತರಗಳು ಅಂತ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಸಬ್ಜೆಕ್ಟ್ ತೋರಿಸ್ತದೆ. ನೀವು ಯಾವ ಸಬ್ಜೆಕ್ಟ್ ಬರೆದಿದ್ದೀರಾ ಆ ಸಬ್ಜೆಕ್ಟ್ನ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಆನ್ಸರ್ ಏನಿದೆ ಅದನ್ನು ನೋಡ್ಕೋಬೋದು. ಹಾಗೆಯೇ ಪೇಪರ್ 1 ಸಹ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಇಲ್ಲಿ ನೋಡ್ಕೋಬೋದು, ಆನ್ಸರನ್ನು ನೋಡ್ಕೋಬೋದು. ಸೊ ಇದಿಷ್ಟು KEಯಿಂದ ಬಂದಿರುವಂಥ ಒಂದು ಅಪ್ಡೇಟ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.